ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 6ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ SA2 ಮಾರ್ಚ್ 2026 ತೃತೀಯ ಭಾಷೆ ಹಿಂದಿ ವಿಷಯದ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಸನ್ನು ನಾವು ತಿಳಿತಾ ಹೋಗೋಣ. ಸೊ ಬಹಳಷ್ಟು ಯೂಸ್ಫುಲ್ ಆಗ್ತದೆ ಮಕ್ಕಳ, ಹಾಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. फर्स्ट में निम्नलिखित प्रश्नों के लिए सही विकल्प चुनकर लिखिए. ಸೊ ಕೊಟ್ಟಿರೋ ಆಪ್ಷನಲ್ಲಿ ಕರೆಕ್ಟ್ ಆಗಿರೋದನ್ನು ಆಯ್ಕೆ ಮಾಡಿ ಬರೀಬೇಕು. ಫಸ್ಟ್ ಕ್ವಶನ್, ನಿಮ್ನಲಿಖಿತ್ ಮೇ ಸೆ ಸ್ವರಾಕ್ಷರ. ಸೊ ಕೊಟ್ಟಿರೋದ್ರಲ್ಲಿ ಸ್ವರ ಯಾವುದು ಕೇಳಿದ್ದಾರೆ. ಇಲ್ಲಿ ಕ, ಚ, ರ, ಎ ಕೊಟ್ಟಿದ್ದಾರೆ. ಸೊ ಕ, ಚ ಮತ್ತು ರಾಗಳೇನಾಗಿದೆ, ಸ್ವರಗಳಲ್ಲ, ಅವು ವ್ಯಂಜನಗಳು. ಹಾಗಾಗಿ ಎ ಸ್ವರಕ್ಕೆ ಬರ್ತದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ದಾದಾ ಕ ಅನ್ಯ ಲಿಂಗ ರೂಪ ಹೈ. ಸೊ ದಾದಾ ಅಂತ ಹೇಳಿದ್ರೆ ಅವರಿಗೆ ಅನ್ಯ ರೂಪ ಏನಾಗಿರ್ತದೆ ಮಕ್ಕಳ, ದಾದಿ, ಅಜ್ಜ, ಅಜ್ಜಿ, ಹೌದಲ್ವಾ. ಸೊ ಹಾಗಾಗಿ ಈ 4 ಆಪ್ಷನ್ಸಲ್ಲಿ ಮಕ್ಕಳ ದಾದಾ, ದಾದಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಕರೆಕ್ಟ್ ಆಗಿದೆ. ಮೂರನೇದು, ಚಿಡಿಯಾ ಕ ಅನ್ಯ ವಚನ ರೂಪ. ಚಿಡಿಯಾ ಅಂದರೆ ಚಿಟ್ಟೆ. ಚಿಟ್ಟೆಗೆ ಬಹುವಚನ ಏನಾಗಿರುತ್ತೆ, ಚಿಟ್ಟೆಗಳು. ಹಾಗಾಗಿ ಇಲ್ಲಿ ಕೊಟ್ಟರೆ 4 ಆಪ್ಷನಲ್ಲಿ ಚಿಡಿಯಾ, ಚಿಡಿಯಾ. ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗಿದೆ. 4ನೇದು, ಆಸ್ಮಾನ್ ಕ ಸಮಾನಾರ್ಥಕ ಶಬ್ದ. ಆಸ್ಮಾನ್ ಅಂತ ಹೇಳಿದರೆ ಮಕ್ಕಳ ಆಕಾಶ, ಹೌದಲ್ವಪ್ಪ, ಗಗನ ಅಂತೇಳಿ ಕರಿತೀವಿ. ಸೊ ಅದಕ್ಕೆ ಸಮಾನಾರ್ಥಕ ಕೇಳಿದರೆ ಇಲ್ಲಿರೋಂಥ 4 ಆಪ್ಷನ್ನಲ್ಲಿ ಆಪ್ಷನ್ ಎ ಆಕಾಶ್ ಇಸ್ ದ ರೈಟ್ ಆನ್ಸರ್. ಸೊ ಅದಷ್ಟು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. नेक्स्ट सेकेंड में आवरण में दिए गए शब्दों में से सार्थक ವಾಕ್ಯ बनाए. ಸೊ ವಾಕ್ಯವನ್ನು ಸರಿಯಾಗಿ ನಾವು ಬರೀಬೇಕು. 5ನೇ ಪ್ರಶ್ನೆ, ಮಾಲಿ ಬಗೀಚೆ ಸೆ ಡ್ಯಾಶ್ ಅಂತ ಹೇಳಿಕೊಟ್ಟಿದ್ದಾರೆ ಮಕ್ಕಳ. ಆಯಾ ಆಗ್ತದೆ. ಮಾಲಿ ಬಗೀಚೆ ಸೆ ಆಯಾ. ಸೊ ಹಾಗಾಗಿ ಆಯಾ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 6ನೇ ಪ್ರಶ್ನೆ, ಅಮಿತ್ ದೇಶಕಿ ರಕ್ಷಾಕರ್ತ ಡ್ಯಾಶ್. ಇಲ್ಲಿ ಡ್ಯಾಶಿಗೆ ತಾ ಅಥವಾ ತೀ ಬರಬೇಕು. ಸೊ ಅಲ್ಲಿ ಏನಾಗಿರ್ತದೆ ಮಕ್ಕಳ, ಅಮಿತ್ ದೇಶಕಿ ರಕ್ಷಾ ಕರ್ತಿ. ಸೊ ಹಾಗಾಗಿ ಕರ್ತ ಇಸ್ ದ ರೈಟ್ ಆನ್ಸರ್. ತಾ ಬರೀಬೇಕು. ನೆಕ್ಸ್ಟ್ 7ನೇ ಪ್ರಶ್ನೆ, ಖರ್ಗೋಶ್ ಗಾಜರ್ ಕಾ ಡ್ಯಾಶ್ ಐ. ಸೊ ಖರ್ಗೋಶ್ ಗಾಜರ್ ಕಾ ತ ಹೈ. ಹಾಗಾಗಿ ತ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ರೀನಾ ಪರೋಟಾ ಕಾ ಡ್ಯಾಶ್ ಹೈ ಅಂತ ಇದೆ. ರೀನಾ ಪರೋಟಾ ಕಾ ರಹಿ ಹೈ. ಸೊ ಹಾಗಾಗಿ ರಹಿ ಇಸ್ ದ ರೈಟ್ ಆನ್ಸರ್. ನೋಡಿ, ಬಹಳ ಈಸಿಯಾಗಿರುವಂತಹದ್ದು ನಿಮಗಿಲ್ಲಿ ಅಂಕ ಗಳಿಸಲಿಕ್ಕೆ. ನೆಕ್ಸ್ಟ್, ಥರ್ಡ್ ಮೇನ್ ಸಹಿ ಮಿಲಾನ ಚಾಹಿಯೆ. ಸೊ ಕರೆಕ್ಟಾಗಿ ಹೊಂದಿಸಿ ಬರಿಬೇಕು. ಇಲ್ಲಿ ಆ ಮತ್ತು ಬಾ ಇದೆ ಮಕ್ಕಳ. ಸೊ ಮೊದಲನೇ ಕ್ವಶನು ರಮೇಶ ಅಂತ ಇದೆ. ಸೊ ಅದಕ್ಕೆ ಸರಿಯಾಗಿರುವ ಆನ್ಸರು ರಮೇಶ ಗಾತಾ ಹೈ. ಸೊ ಹಾಗಾಗಿ ಇದು 1ನೇದಾಗಿರುತ್ತೆ. ನೆಕ್ಸ್ಟ್, ನಾನಾಜಿ ಅಂತ ಇದೆ ಮಕ್ಕಳ. ನಾನಾಜಿ ಆ ರಹೆ ಹೈ. ಸೊ ಹಾಗಾಗಿ ದಿಸ್ ಈಸ್ ದ ಸೆಕೆಂಡ್ ಒನ್ ಆನ್ಸರ್. ನೆಕ್ಸ್ಟ್, ಸರಳ ಸ್ಕೂಲ್ ಜಾಯೇಗಿ. ಸೊ ದಿಸ್ ಈಸ್ ದ ಥರ್ಡ್ ಒನ್. ನೆಕ್ಸ್ಟ್, ಭಾಷಾ ವಿಚಾರ ವಿನಿಮಯ. ಸೊ ಇದು 4ನೇ ಆನ್ಸರ್ ಆಗಿರುತ್ತೆ. ಸೊ ಇದೇ ರೀತಿ ನೀವು ಬರೀಬೇಕು. ನೋಡಿ, ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆಯಲ್ಲ, ಈ ರೀತಿ ನೀಟಾಗಿ ಜೋಡಿಸಿ ಬರೀಬೇಕು ಮಕ್ಕಳು. ಆಗ ನಿಮಗೆ ಕಂಪ್ಲೀಟ್ 4 ಅಂಕ ಸಿಗ್ತದೆ. ಸೊ ಬಹಳ ಈಸಿ ಮಕ್ಕಳ. ಮ್ಯಾಚ್ ದ ಫಾಲೋಯಿಂಗ್ ನಿಮಗೆ 4 ಮಾರ್ಕ್ಸಿಗೆ ಆನ್ಸರ್ ಸಿಕ್ಬಿಡ್ತದೆ. ನೆಕ್ಸ್ಟ್ 4th ಮೇನ್ ಸಹಿ ಅವ್ರ ಗಲತ್ ನಿಶಾನ್ ಲಗಾಯಿ. ಸೊ ತಪ್ಪು ಅಥವಾ ಸರಿಯನ್ನು ನಾವು ಚಿಹ್ನೆಯನ್ನು ಹಾಕಬೇಕು. 13ನೇ ಪ್ರಶ್ನೆ, ಹಾತಿಕೋ ಪ್ಯಾಸ್ ಲಗಿ. ಸೊ ಅದು ತಪ್ಪಾಗಿರುವಂತಹ ಒಂದು ವಾಕ್ಯ ಆಗಿದೆ. ನೆಕ್ಸ್ಟ್, ಹಮೆ ಪೇಡ್ ನಹಿ ಕಾಟ್ನಾ ಚಾಹಿಯೆ. ಎಸ್, ನಾವು ಮರಗಳನ್ನು ಕಡಿಬಾರ್ದು. ಸೊ ಇದು ಸರಿಯಾಗಿರುವಂತಹ ವಾಕ್ಯ. ಸೊ ರೈಟ್ ಅಂತ ಹೇಳಿ ಹಾಕಬೇಕು. ನೆಕ್ಸ್ಟ್ 5th ಮೇನ್ ನಿಮ್ನಲಿಖಿತ ಪ್ರಶ್ನೋಕೆ ಉತ್ತರ ಸೂಚನ್ ಅನುಸಾರ ಲಿಖಿಯೆ. ಸೊ ಏನು ಕೊಟ್ಟಿದ್ದಾರೆ, ಸೂಚನೆ ಮೇಲೆ ಬರೀಬೇಕು. ಸಾರ್ಥಕ್ ಶಬ್ದ ಬನಾಯೇಗ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ ನೋಡಿ, ಟಿ ರಾನ ಬಳಸ್ಕೊಂಡು ವಾಕ್ಯ ಇದು ಪದಗಳನ್ನ ಬರೀಬೇಕು. ಅರ್ಥ ಆಗ್ತಾ ಇದೆಯಾ? ಪರ್, ಗರ್, ನೆಕ್ಸ್ಟ್ ಕರ್, ಪಾರ್. ಸೊ ನೋಡಿ, ಬಹಳ ಈಸಿಯಾಗಿ ನೀವು ಅಲ್ಲಿ ಬರೀಬೋದು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಗರ್, ಪರ್, ಗರ್, ಕರ್, ಪಾರ್. ಸೊ ಅಲ್ಲಿಗೆ ನಿಮಗೆ 2 ಅಂಕ ಸಿಗ್ತದೆ. ನೆಕ್ಸ್ಟ್, ಚಿತ್ರ ದೇಕರ್
ವಾಹನೋं के नाम लिखिए. ಸೊ ಚಿತ್ರ ಕಾಣಿಸ್ತಾ ಇದೆ, ಇದರ ಟ್ರೈನ್, ಇದು ಫ್ಲೈಟ್. ಅದನ್ನು ನಾವು ಹಿಂದಿಯಲ್ಲಿ ಬರೀಬೇಕಲ್ವಾ. ಮೊದಲನೇದು ಹವಾಯಿ ಜಹಾಜ್, ನೆಕ್ಸ್ಟ್ रेलगाड़ी. नेक्स्ट चित्र देकर परीक्षा के नाम लिखिए. चिड़िया, बगुला, तोता, ಬಾಜ್ ಅಂತ ಕೊಟ್ಟಿದ್ದಾರೆ ಮಕ್ಕಳ. ಸೊ ಆ್ಯಕ್ಚುಲಿ ಮೊದಲನೇದು ನಿಮಗೆ ನೋಡಿದರೆ ಗೊತ್ತಾಗ್ತದೆ ಮಕ್ಕಳ ಅದೇನಾಗಿದೆ ಮಕ್ಕಳ. ತೋತಾ ಇದ್ದ ಫಸ್ಟ್ ಒನ್. ಸೊ ಇದು ಫಸ್ಟ್ ಒನ್ ತೋತಾ ಆಗಿರುತ್ತೆ. ಆ್ಯಂಡ್ ದಿಸ್ ಒನ್ ಚಿಡಿಯಾ ಆಗಿರ್ತದೆ ಮಕ್ಕಳ. ನೋಡಿ, ಹಾಗಾಗಿ ಆನ್ಸರ್ ನೋಡಿ, ಮೊದಲನೇದು ತೋತಾ, ಎರಡನೇದು ಚಿಡಿಯಾ. नेक्स्ट 18ನೇ ಪ್ರಶ್ನೆ. उदाहरण अनुसार वर्ग पहले का अक्षर से शब्द बनाकर लिखिए. ಸೊ ಉದಾಹರಣೆಗೆ ಇಲ್ಲಿ ಕೊಟ್ಟಿರೋದ್ರೆ ನೋಡಿ, ಈಗ ಹಾತಿ ಅಂತ ಹೇಳಿ ಬರ್ತಿದ್ದಾರೆ, ಹೌದಲ್ಲಪ್ಪ. ಅದೇ ರೀತಿ ಇನ್ಯಾವೆಲ್ಲ ವಾಕ್ಯಗಳನ್ನು ಮಾಡ್ಬೋದು. ಸೊ ಅದರಲ್ಲಿ ನೋಡಿ ಕೊಟ್ಟಿದ್ದೀವಿ ಇಲ್ಲಿ ಗಾಯ್, ಮೇರಾ, ಶೋರ್, ಬಂದರ್, ಬಾಲು. ಸೊ ಇವೆಲ್ಲ ಪದಗಳನ್ನ ನಾವಲ್ಲಿ ಮಾಡ್ಬೋದಾಗ್ತದೆ ಆ ಬಾಕ್ಸ್ ಒಳಗಿರೋ ಇದನ್ನ ಅಕ್ಷರಗಳನ್ನೇ ಬಳಸ್ಕೊಂಡು. नेक्स्ट कन्नड़ में अनुवाद कीजिए. जून 5 विश्व पर्यावरण दिवस है, इसलिए वन महोत्सव मना रहे हैं. ಜೂನ್ 5 ವಿಶ್ವ ಪರ್ಯಾವರಣದ ದಿನವಾಗಿದೆ, ಆದ್ದರಿಂದ ವನ ಮಹೋತ್ಸವವನ್ನು ಆಚರಿಸುತ್ತೇವೆ. ನೆಕ್ಸ್ಟ್ 6th ಮೇನ್ ಸೂಚನ್ ಅನುಸಾರ ಉತ್ತರ ಲಿಖಿ ಅಂತ ಕೇಳಿದರೆ 20ನೇ ಪ್ರಶ್ನೆ. ತಾಲಿಕ್ ಕೆ ಆಧಾರ್ ಪರ್ ವಾಕ್ಯ ಬನಾಯೇಗ ಅಂತ ಕೊಟ್ಟಿದ್ದಾರೆ. ಮೇ, ವಹ, ಅಮ್ ಇದೆ, ಇಲ್ಲಿ ಪರನ್ನು ಬಳಸ್ಕೊಂಡು, ಸೊ ಈ ಪದಗಳನ್ನು ಬಳಸ್ಕೊಂಡು ನೀವು ವಾಕ್ಯವನ್ನು ಬರೀಬೇಕು. ನೋಡಿ ಇಲ್ಲಿ ಮೇ ಗರ್ ಜಾऊंगा, ವಹ ಗರ್ ಜಾಯೇಗಾ, ಹಮ್ ಗರ್ ಜಾಯೇಗೆ, ಮೇ ಗರ್ ಜಾऊंगी, ವಹ ಗರ್ ಜಾಯೇಗಿ, ಹಮ್ ಗರ್ ಜಾಯೇಂಗಿ. ಸೊ ನೋಡಿ, ಈ ರೀತಿ ವಾಕ್ಯಗಳನ್ನು ನೀವು ಮಾಡಬೇಕಾಗ್ತದೆ ಮಕ್ಕಳ. ಮಾಡಿದರೆ ಪೂರ್ಣ ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಅಂಕ ಲಿಖಿಯೇ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ 23 ಅಂದರೆ 23 ಆಗ್ತದೆ ಮಕ್ಕಳ. 33 ಅಂದರೆ 33. 28 ಅಂತ ಹೇಳಿದ್ರೆ 28. 35 ಅಂದರೆ 35. ಸೊ ನೋಡಿ ಇಲ್ಲಿ ನಿಮಗೆ ಬರೆದಿರಬೇಕು. ಸೊ 23, 33, 28, 35. ನೆಕ್ಸ್ಟ್ ನಿರ್ದೇಶನ ಅನುಸಾರ ತಾಲಿಕ್ ಪೂರ್ಣ ಕೀಜಿಯೇ. ಸೊ ಇಲ್ಲಿ ನೋಡಿ, ಹ್ರಸ್ವ ಸ್ವರ, ದೀರ್ಘ ಸ್ವರ, ಯೋಗವಾಹನ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ನಿಮಗೆ ಹ್ರಸ್ವ ಸ್ವರಗಳು ಗೊತ್ತಿದೆ ಮಕ್ಕಳ. ಆ, ಈ, ವು, ರು, ಎ, ಓ ಅವೆಲ್ಲ ಹ್ರಸ್ವ ಸ್ವರಗಳಾಗ್ತದೆ. ದೀರ್ಘ ಸ್ವರ ಬಂದರೆ ಆ, ಈ, ಊ, ಎ, ಔ ಇವೆಲ್ಲ, ಓ ಇವೆಲ್ಲ ದೀರ್ಘ ಸ್ವರಗಳು. ನೆಕ್ಸ್ಟ್ ಯೋಗವಾಹನಗಳು ಅಂ, ಅಹ. ಸೊ ಇದರಲ್ಲಿ ಭಾಳ ಈಸಿಯಾಗಿ ನೀವು 3 ಅಂಕಗಳನ್ನ ಗಳಿಸ್ಬೋದು. ನೆಕ್ಸ್ಟ್ 23rd ಕ್ವಶನ್. ಘಟನಾನುಸಾರಕ್ಕೆ ಲಿಖಿ. ಸೊ ಘಟನೆಗಳ ಅನುಸಾರವಾಗಿ ನೀವು ಬರಿತಾ ಹೋಗಬೇಕು. ಇಲ್ಲಿ 3 ಇದನ್ನ ಕೊಟ್ಟಿದ್ದಾರೆ. ಮೊದಲನೇದು ಘಟನೆ ಯಾವುದಂತ ಓದ್ಕೊಳ್ಳಿ ಮಕ್ಕಳ. ಸೊ ಮೊದಲನೇದು ಏಕ್ ಬಂದರ್ ಅವರ ಮಗರ್ ಮೇ ಗಹಿರಿ ದೋಸ್ತಿ ಥಿ. ಸೊ ಇದು ಮೊದಲನೇದಾಗ್ತದೆ ಮಕ್ಕಳ. ಫಸ್ಟ್ ಈ ಸೆಂಟೆನ್ಸನ್ನು ಬರೀಬೇಕು. ನೆಕ್ಸ್ಟ್ ನೀವು मगरमच्छ बंदर को अपनी पीठ पर बैठकर नदी के सैर करता था. सो ಇದು ಎರಡನೇ ಸೆಂಟೆನ್ಸ್. ನೆಕ್ಸ್ಟ್ अरे मित्र मेरा कॉलेज तो पेड़ की कोटर में ही रखा है. ಇದು ಮೂರನೇ ಸೆಂಟೆನ್ಸ್ ಆಗ್ತದೆ. ಸೊ ಹಾಗಾಗಿ ಇದು ಫಸ್ಟ್, ಸೆಕೆಂಡ್, ಮೂರು ಈ ರೀತಿ. ಮೊದಲನೇದು ನಿಮ್ಗೆ ನೋಡಿ ತೋರಿಸ್ತೀನಿ. ಫಸ್ಟ್ ಈ ರೀತಿ ಬರೀಬೇಕು. ನೆಕ್ಸ್ಟ್ ಸೆಕೆಂಡ್ ಸೆಂಟೆನ್ಸ್ ಈ ರೀತಿ ನೀವು ಪುನಃ ಬರೆದ್ರೆ ನಿಮಗೆ ಅಂಕಗಳು ಸಿಗೋದು. ನೆಕ್ಸ್ಟ್ ಪದ್ಯ ಪೂರ್ಣ ಕೀಜಿಯೇ ಕೇಳಿದ್ದಾರೆ ಮಕ್ಕಳ. ಸೊ ಬಹಳ ಈಸಿ ಇದೆ ಪದ್ಯ ನಿಮಗೆ. ಅದರ ಪದ್ಯವನ್ನು ನೋಡಿ. 4 ಅಂಕಕ್ಕೆ. ಹೋ ಬಚ್ಚೆ ಕೇಲ್ ಕೇಲೋ ಮಿಲ್ಕರ್ ಸಬಿ ಬನಾಯೇಂಗಾ ರೇಲ್, ಮೋಹನ್ ತುಮ್ ಇಂಜನ್ ಬನ್ ಜಾಹೋ, ಸೀಟ್ ದೇಕರ್ ರೇಲ್ ಚಲಾವು. ಸೊ ನೋಡಿ 4 ಲೈನ್ಗಳು ಬಹಳ ಈಸಿ ಇದೆ. ಸೊ ಈಸಿಯಾಗಿ ನೀವು ಇಲ್ಲಿ ಅಂಕಗಳನ್ನು ಗಳಿಸ್ಬೋದು. ಪ್ರಶ್ನೆ ಪತ್ರಿಕೆಯು ಸಹ ಬಹಳ ಈಸಿ ಇದೆ. ನಿಮಗೆ ಹೆಚ್ಚು ಕ್ವಶನ್ ಆನ್ಸರ್ಸ್ಗಳಿಲ್ಲ. ಸೊ ಅವರೇ ಅಲ್ಲಿ ಸೂಚನೆಗಳನ್ನ ಕೊಟ್ಟಿದ್ದಾರೆ, ಅದ್ರ ಮೇಲೆ ನೀವು ಆನ್ಸರನ್ನು ಬರೆಯುವಂಥದ್ದು. ಹಾಗಾಗಿ ಈ ಪ್ರಶ್ನೆ ಪತ್ರಿಕೆನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದೇ ಪ್ಯಾಟ್ರನಲ್ಲಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.